ರಾಜ್ ಈ ಸಿನಿಮಾದ ಹೀರೋ ನನಗೆ ಲಾಸ್ಟ್ ಇಯರ್ ರಾಜ್ ಕಪೂರ್ ಪರಿಚಯ ಆಗಿದ್ದು. ನಮ್ಗೆ ಗೊತ್ತೇ ಇಲ್ಲ, ಒಬ್ಬ ಒಳ್ಳೆ ಟ್ಯಾಲೆಂಟೆಡ್ ಆ್ಯಕ್ಟರು ನಮ್ಮ ಇಂಡಸ್ಟ್ರಿಗೆ ಬಂದಿದ್ದಾರೆ ಅಂತ. ಈ ಸಿನಿಮಾ ಸ್ವಲ್ಪ ಭಾಳ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಸ್ ಮಾಡೋಂಥ ಒಂದು ಸಿನಿಮಾ, ಒಂದು ಪ್ರಯತ್ನ. ಡೈರೆಕ್ಟ್ರು ಭಾಳ ಚೆನ್ನಾಗಿ ಏನಂದರೆ ಸ್ಟಾರ್ಟಿಂಗ್ ಟು ಆಲ್ಮೋಸ್ಟ್ ಇಂಟರ್ವಲ್ ಆದಮೇಲೆ ಒಂದು 30 ಮಿನಿಟ್ಸ್ವರೆಗೂ ಕತೆ ಏನು ಏನಕ್ಕೆ ಯಾರ್ಯಾರು ದ್ವೇಷ ಆಗ್ತಾಯಿದೆ, ಏನಕ್ಕೆ ಇದಾಗ್ತಾಯಿದೆ ಅನ್ನೋದೇ ಗೊತ್ತಾಗಲ್ಲ. ಆದರೆ ಲಾಸ್ಟ್ 30 ಮಿನಿಟ್ಸ್ ಮಾತ್ರ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಜಸ್ಟಿಫೈ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ನಮ್ಮ ನಟರಾಜ್ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಡ್ಯಾನ್ಸರ್ ಕೂಡ, ಸಾಂಗ್ ತುಂಬ ಚೆನ್ನಾಗಿದೆ. ನಮ್ಮ ರೀ ರೆಕಾರ್ಡಿಂಗ್ ಭಾಳ ಅದ್ಭುತವಾಗಿದೆ. ನಮ್ಮ ಶಶಾಂಕ್ ಅವರು ಕ್ಲಾಸಾಗಿ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಇನ್ನೂ 3 ಸಾಂಗ್ ಬೇರೆಯವ್ರು ಮಾಡಿದ್ದಾರೆ, ಅದು ಭಾಳ ಚೆನ್ನಾಗಿದೆ. ಫೈಟ್ ಮಾಸ್ಟರ್ಸು ನಮ್ಮ ಡ್ಯಾನಿ ಮಾಸ್ಟರ್ ಆಗಿರ್ಬೋದು, ಇನ್ನೊಬ್ರು ಬಸಪ್ಪಣ್ಣ ಯಾರೋ ಒಬ್ಬರು ಕ್ಲೈಮ್ಯಾಕ್ಸ್ ಫೈಟು ಭಾಳ ಖುಷಿ ಆಯಿತು. ಭಾಳ ತುಂಬ ಚೆನ್ನಾಗಿ ಬಂದಿದೆ. ನಾಟ್ ಓನ್ಲಿ ಇದು, ಒಂದು ಸ್ಮಾಲಾಗಿ ಒಂದು ಐಟಮ್ ಸಾಂಗ್ ಕೂಡ ಭಾಳ ಚೆನ್ನಾಗಿ ಬಂದಿದೆ. ಪ್ರೀತಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಹೀರೋಯಿನ್ ಎಸ್ಪೆಷಲಿ ಈ ಸಿನಿಮಾದಲ್ಲಿ ಒಂದು ಸ್ವಲ್ಪ ಎಮೋಷನಲ್ ಎಲ್ಲ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಭಾಳ ಖುಷಿ ಆಯಿತು ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿ. ಎಂಟೈರ್ ಕ್ಯಾರಿಯರ್ಲಿ. ಆಮೇಲೆ ನಮ್ಮ ಯಶ್ ಶೆಟ್ಟಿ ಗೊತ್ತಲ್ಲ ನಿಮಗೆ, ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಿದೆ. ಆಮೇಲೆ ಸುಮಾರು ಜನ ಭಾಳ ಹೊಸಬ್ರು ಇದರಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕಾಮಿಡಿ ಆ್ಯಕ್ಟರ್ಸ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಸ್ಟಾರ್ಟಿಂಗು ಬಿಫೋರ್ ಸೆಕೆಂಡ್ ಹಾಫು. ಓವರಾಲ್ ಸಿನಿಮಾ ನಿಜವಾಗ್ಲೂ ಒಂದು ಹೊಸ ಪ್ರಯತ್ನ, ಭಾಳ ಚೆನ್ನಾಗೇ ಬಂದಿದೆ. ನಿಜವಾಗ್ಲೂ ಇಂಥ ಸಿನಿಮಾಗಳು ನಿಲ್ಲಬೇಕು. ಪೇಷನ್ಸಿಂದ ಸಿನಿಮಾನ ಖಂಡಿತವಾಗ್ಲೂ ಕೊನೆಯವರೆಗೂ ನೋಡೋ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ, ಒಂದು ಅರ್ಥಗತವಾಗಿದೆ. ಒಂದು ಹಳ್ಳೀಲಿ ಒಂದು ಹೆಣ್ಣಿನ ವಿಚಾರದಲ್ಲಿ ಏನಾದ್ರು ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಮನೆಯೇ ಮುರಿದೋಗುತ್ತೆ ಅನ್ನೋದಕ್ಕೆ ಈ ಒಂದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೇದಾಗಲಿ ಟೀಮ್. ನಮಸ್ಕಾರ, ನಾನು ನಿಮ್ಮ ಅಜಿತ್ ಜಯರಾಜ್. ಸೊ ಇವತ್ತು ಕರಿಕಾಡ ನೋಡೋದಕ್ಕೆ ಬಂದಿದ್ದೆ. ಇಟ್ಸ್ ಎ ಗುಡ್ ಟ್ರೈ ಆ್ಯಂಡ್ ವಂಡರ್ಫುಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ವಂಡರ್ಫುಲ್ ಆ್ಯಂಡ್ ವೆಲ್ಕಮ್ ಟು ದ ಇಂಡಸ್ಟ್ರಿ. ಯು ಹ್ಯಾವ್ ಡನ್ ಎ ಗುಡ್ ವರ್ಕ್. ಆ್ಯಂಡ್ ನಾನು ಆ್ಯಕ್ಚುಲಿ ಕಾಡ ಅವ್ರನ್ನ ರಾಜ್ ಕಪೂರಲ್ಲೇ ಮೀಟ್ ಮಾಡಿದ್ದು. ಏನಕ್ಕೆ ಕಾಡ 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 ಅಂತ ಎಲ್ಲರೂ ಕರೀತಾ ಇದ್ರು ಅಂದರೆ ಐ ಗಾಟ್ ದ ರೀಸನ್ ನಾವು. ಸೊ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಸಬ್ಜೆಕ್ಟ್ ನಿಜವಾಗ್ಲೂ ಸೂಟ್ ಆಗ್ತಾ ಇದೆ ನಮಗೆ. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ most of them I think even the heroine looks great on the screen. All the very best team. ಎಲ್ಲರೂ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ. ಸೊ ಕರಿಕಾಡ, ಆಲ್ ದಿ ವೆರಿ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಕರಿಕಾಡ ಆ್ಯಕ್ಚುಲಿ ಈ ಸಿನಿಮಾದ ನಿರ್ಮಾಪಕಿ ದೀಪ್ತಿ ದಾಮೋದರ್ ನನ್ನ ಸಿಸ್ಟರು. ಈಸ್ ಮೈ ಬ್ರದರ್ ಇನ್ ಲಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ದೆಮ್. ಒಂದು ಒಳ್ಳೆ ಸಿನಿಮಾ ಕೊಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ಎಲ್ಲರೂ ಅವರವರ ಪಾತ್ರನ, ಸಿನಿಮಾಟೋಗ್ರಾಫರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಎಲ್ಲರೂ ತಮ್ಮ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಐ ಲವ್ ದ ಸ್ಟೋರಿ ಲೈನ್, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಂಗೆ ತುಂಬ ಇಷ್ಟ ಆಯಿತು. ನಾನು ಆಡಿಯನ್ಸ್ಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಬರೀ ಸ್ಟಾರ್ ನಟರಿರೋ ಸಿನಿಮಾ, ಸ್ಟಾರ್ ಡೈರೆಕ್ಟರ್ ಇರೋ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ದಾರೆ. ದಟ್ಸ್ ರಿಯಲಿ ಸ್ಯಾಡ್. ಆ್ಯಕ್ಚುಲಿ ಹೊಸಬ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ, ಹೊಸ ಡೈರೆಕ್ಟ್ರುಗಳು ಹೊಸ ಥಾಟಲ್ಲಿ ಸಿನಿಮಾಗಳನ್ನ ಮಾಡ್ತಾರೆ. ಸೊ ಅವ್ರಿಗೆಲ್ಲ ನೀವು ಎಂಕರೇಜ್ ಮಾಡಬೇಕು, ಅಂಥ ಸಿನಿಮಾಗಳನ್ನ ಬಂದು ನೋಡಬೇಕು, ತಪ್ಪಿದ್ರೆ ತಿದ್ದಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಎನ್ಕರೇಜ್ ಮಾಡಿ. ಆ್ಯಂಡ್ ನಟರಾಜ್ ಹ್ಯಾವ್ ಡನ್ ಎ ರಿಯಲಿ ಗ್ರೇಟ್ ಜಾಬ್. ಯು ಟು. ನನಗೆ ಸಿನಿಮಾದಲ್ಲಿ ಎಲ್ಲ ಸಾಂಗಿಂತ ರತ್ನಿ ಸಾಂಗ್ ತುಂಬ ಇಷ್ಟ ಆಯಿತು. ಐ ಲವ್ ಹರ್ ಎನರ್ಜಿ. ಶಿ ವಾಸ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ಬ್ರದರ್ ಇನ್ ಲಾ ಸಿನಿಮಾ, ನನ್ನ ಸಿಸ್ಟರ್ ಸಿನಿಮಾಗೆ ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ರಿವ್ಯೂ ಕೊಡಿ. ಥ್ಯಾಂಕ್ ಯು ಆಲ್. ನಮಸ್ಕಾರ. ಸೊ ನನಗಂತೂ ಮೂವಿ ತುಂಬಾ ಇಷ್ಟ ಆಯಿತು. ಇಟ್ ವಾಸ್ ಅ ಪವರ್ ಪ್ಯಾಕ್ಡ್ ಮೂವಿ, ಐ ಹ್ಯಾವ್ ಟು ಸೇ. ಅದರಲ್ಲಿ ಫುಲ್ ಆ್ಯಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಎಲ್ಲ ಇದೆ. ಇಟ್ಸ್ ಲೈಕ್ ಎನ್ ಆಲ್ ಇನ್ ಒನ್ ಮೂವಿ. ನನಗಂತೂ ತುಂಬ ಖುಷಿ ಆಯಿತು. ಹಾಡುಗಳಂತೂ ಸಖತ್ತಾಗಿದೆ. ನಾನಂತೂ ಅಲ್ಲಿ ಕೂತ್ಕೊಂಡು ಕುಣಿತಾ ಇದ್ದೆ. ಸೊ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್, ಆರ್ಟಿಸ್ಟ್ಸ್, cinematography, direction, edit, stunts, everything was amazing. So all the best to the entire team. Thank you. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡಬೇಕು. ಆ್ಯಂಡ್ ಹೀರೋ ಸರ್ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ನಂಗೆ ಗೊತ್ತೇ ಆಗಲ್ಲ. ಆ್ಯಂಡ್ ಅಬೌಟ್ ಹೀರೋಯಿನ್, ನಮಗೆ ಮಂಗಳೂರವ್ರಿಗೆ ಗೊತ್ತು, ಶಿ ಇಸ್ ಅ ವೆಲ್ ನೋನ್ ಆ್ಯಕ್ಟ್ರೆಸ್ ಹಿಯರ್ ಆ್ಯಂಡ್ ಶಿ ಹ್ಯಾಸ್ ಅಬ್ಸಲ್ಯೂಟ್ಲಿ ಡನ್ ಅ ವಂಡರ್ಫುಲ್ ವರ್ಕ್ ಹಿಯರ್. CGI ಮ್ಯೂಸಿಕ್ ನನಗೆ ತುಂಬ ಇಷ್ಟ ಆಯಿತು. ಸೊ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಫಸ್ಟ್ ಟೈಮ್ ನೋಡಿದ್ದು.
ಬಟ್ ತುಂಬ ಖುಷಿ ಆಯಿತು ನಾಗರಾಜ್ ಸರ್ ಇದು ಆ್ಯಕ್ಟಿಂಗು. ಎಲ್ಲೂ ಬೋರಿಂಗ್ ಅನಿಸ್ಲಿಲ್ಲ, ಫಸ್ಟಿಂದ ಎಂಡ್ ತನಕ ಬೋರಿಂಗ್ ಅನಿಸ್ಲಿಲ್ಲ. ಯಾವುದಾದ್ರೂ ಒಂದು ಸೀನ್ ಬೇಡ ಇತ್ತು, ಇದೇನಕ್ಕೆ ಇಟ್ಟಿದ್ದಾರೆ ಅನ್ನೋ ಅಂಥ ಫೀಲ್ ಬಂದಿಲ್ಲ. ಅದು ತುಂಬ ಅಂದರೆ ಒಂದು ಹೊಸ ಜಾನರಲ್ಲಿ ನೋಡ್ತಾ ಇದ್ದೀವಿ ಸಿನಿಮಾನ. ತುಂಬ ಖುಷಿ ಆಯಿತು. ಆ್ಯಂಡ್ ದೆನ್ ನಾವು ತುಳುನಾಡಿನವರಾಗಿರೋದ್ರಿಂದ ನಾವು ನಿರೀಕ್ಷೆನ ನೋಡಿರೋದು ಒಂದು ಬಜಾರಿ ಹೀರೋಯಿನ್ ಕ್ಯಾರೆಕ್ಟ್ರಲ್ಲೇ ನೋಡ್ತಾ ಬಂದಿದ್ದು. ಬಟ್ ಇವಾಗ ತುಂಬ ಸ್ಪೆಷಲ್ ಆಗಿ ಬಬ್ಲಿಯಾಗಿ ಕಾಣಿಸ್ತಾ ಇದ್ದಾಳೆ. ಸೊ ಅದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ವೆಂಕಟೇಶ್ ಸರ್ ಸೀರಿಯಸ್ಲಿ ಒಂದು ಒಳ್ಳೆ ಸಿನಿಮಾನ ಕನ್ನಡದ ಜನತೆಗೆ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾರೆ. ನಮಸ್ಕಾರ, ನಾನು ಅಶ್ವಿನಾಸ್ನ. ಈಗಷ್ಟೇ ಕರಿಕಾಡ ನೋಡ್ಕೊಂಬಂದೆ. ನನಗೆ ಈ ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಇದು 4-5 ಭಾಷೆಯಲ್ಲಿ ಮಾಡಿದ್ದಾರೆ. ನನಗೆ ಏನಕ್ಕೆ ಒಟ್ಟಿಗೆ 5 ಭಾಷೆ, ಏನಲ್ಲಿ ಬುಕ್ ಮೈಸೂರು ನೋಡಿದಾಗಲೂ ತಮಿಳು ತೆಲುಗು ಎಲ್ಲ ಕಾಣಿಸ್ತಿತ್ತು. ಬಟ್ ಏನಕ್ಕೆ ಮಾಡಿದ್ದಾರೆ ಅಂತ ಇನ್ನು ನಂಗೆ ನೋಡಿದ್ಮೇಲೆ ಅರ್ಥ ಆಯಿತು. ತುಂಬ ಒಳ್ಳೆ ಎಫರ್ಟು ಸರ್ದು. ಹಾಗೆ ನಮ್ಮ ಸಿನಿಮಾಟೋಗ್ರಫಿ ಜೀವನ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪರಿಚಯ ಬಟ್ ಸಕರಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ತುಂಬ ಗೆಳೆಯರಿದ್ದಾರೆ. ನಮ್ಮ ದೇವರಿದ್ದಾರೆ, ಯಾರೋ ಯಶ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಬಾಲಾ ಸರ್ ಇದ್ದಾರೆ, ವಿಜಯ್ ಚೆಂಡೂರ್ ಸರ್ ಇದ್ದಾರೆ, ಹರೀಶ್ ಕುಂದರ್ ಇದ್ದಾರೆ. ತುಂಬ ಗೆಳೆಯರೇ ಅಭಿನಯಿಸಿದ್ದಾರೆ. ಆಮೇಲೆ ನನಗಿಷ್ಟ ಆಗಿದ್ದು ಬೆಂಗಳೂರು ನೋಡಿ ನೋಡಿ ಬೇಜಾರಾಗಿತ್ತು, ಒಂದು ಬೇರೆ ನೇಟಿವಿಟಿ ತೋರಿಸಿದ್ದೀರ. ಆಮೇಲೆ ಆ್ಯಕ್ಷನ್ಸ್ಗಳೆಲ್ಲ ಚೆನ್ನಾಗಿದೆ. ಆಮೇಲೆ ಮಲಯಾಳಂಗೆ ಆಪ್ಟ್ ಈ ಕತೆ ಇದು. ಎಲ್ಲ ಆ್ಯಕ್ಟ್ರುಗಳು ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ಗಳು ಎಲ್ಲ ಸಕಲ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ, ಒಂದು ಹೊಸ ಎಕ್ಸ್ಪೀರಿಯೆನ್ಸು. ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕರಿಕಾಡ. ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಫಿಲಿಮ್ ಕರಿಕಾಡ. ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಸಣ್ಣ ಕ್ಯಾರೆಕ್ಟರ್ ಆದ್ರೂ ಚೆನ್ನಾಗಿ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ ಗಿಲ್ಲಿ ವೆಂಕಟೇಶ್. ಮತ್ತು ಗೆಳೆಯ ನಟರಾಜ್ ಭಾಳ ಅದ್ಭುತವಾದಂಥ ಒಂದು ಪ್ರತಿಭೆ. ನಾನು ಅವ್ರನ್ನ ಸಾಮಾನ್ಯವಾಗಿ ನೋಡಿದಾಗ ಏನು ಮಾಡ್ತಾರೆ ಇವರು ಅಂತ ಅಂದ್ಕೊಂಡಿದ್ದೆ. ಆದರೆ ನಿಜವಾಗ್ಲೂ ಒಂದು ಫಸ್ಟ್ ಫ್ರೇಮಿಂದ ಕೊನೆ ಫ್ರೇಮ್ವರೆಗೂ ನನಗೆ ವಂಡರ್ ಅನ್ನಿಸ್ತು. ಅಷ್ಟು ನೈಜವಾಗಿ ಕತೆ ಬರ್ಕೊಂಡು ಅವ್ರಿಗೆ ಆಪ್ಟ್ ಆದಂಥ ಒಂದು ಕತೆ ಬರ್ಕೊಂಡು ಪ್ರೊಡ್ಯೂಸ್ ಮಾಡಿ ಒಂದು ಒಳ್ಳೆಯ ಸಿನಿಮಾ. ನಮ್ಮ ನೇಟಿವಿಟಿ ಅಂದರೆ ಅದು ನೇಟಿವಿಟಿ ಹೇಗಿದೆ ಅಂತಂದರೆ ಅದು ಯಾವ ಭಾಷೆ ಬೇಕಾದರೂ ಆಗ್ಬೋದು, ತೆಲುಗು ಆಗ್ಬೋದು, ಕನ್ನಡ ಆಗ್ಬೋದು, ತಮಿಳಿಗಾಗ್ಬೋದು. ಆ ರೀತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಭಾಳ ಒಳ್ಳೆಯ ಸಿನಿಮಾ. ಫೋಟೋಗ್ರಫಿ ಬಹಳ ಚೆನ್ನಾಗಿದೆ. ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರು ಶಶಾಂಕ್ ಶೇಷಗಿರಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೊಬ್ಬರು ಸಾಂಗ್ಸ್ ಮಾಡಿದ್ರು, ಅವರು ಚೆನ್ನಾಗಿ ಮಾಡಿದ್ದಾರೆ. ಗಿಲ್ಲಿ ವೆಂಕಟೇಶ್ ಎಲ್ಲ ಕಲಾವಿದರನ್ನ ಜೊತೆಗೆ ತೊಗೊಂಡು ಆ್ಯಂಡ್ ಈಚ್ ಆ್ಯಂಡ್ ಎವರಿ ಶಾಟ್ ತುಂಬ ಚೆನ್ನಾಗಿದೆ. ನಮ್ಮ ನೇಟಿವಿಟಿ ಸಿನಿಮಾ, ನಮ್ಮ ಪ್ರತಿಭೆ ನಟರಾಜ್ ಅವರು. ಕರಿಕಾಡ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ದಯವಿಟ್ಟು ಮೊಬೈಲ್ಗಳಲ್ಲಿ ಸಿನಿಮಾ ನೋಡಬೇಡಿ. ಈ ರೀತಿ ಸಿನಿಮಾಗಳನ್ನ, ಈ ರೀತಿ ಸೌಂಡ್ ಎಂಜಾಯ್ ಮಾಡಬೇಕು ಅಂತಂದರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಇವ್ರ ಧೈರ್ಯ ಮೆಚ್ಚಬೇಕು. ಅವರ ಶ್ರೀಮತಿಯವರಾಗಲಿ, ಅವ್ರಿಗೆ ಸಾಥ್ ಕೊಟ್ಟಂಥ ಪ್ರೊಡ್ಯೂಸರ್ಗಳು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಬೆನ್ನು ತಟ್ಟಿದ್ದಾರೆ. ಆಲ್ ದ ಬೆಸ್ಟ್ ನಟರಾಜ್. ದ ಬೆಸ್ಟ್ ಫೋಟೋಗ್ರಫಿ. ತುಂಬ ಒಂದು ಫುಲ್ಲಿ ಫ್ಯಾಮಿಲಿ ಪ್ಯಾಕೇಜ್ ಫಿಲಿಮ್ ಅಂತ ಹೇಳ್ಬೋದು. ಚೆನ್ನಾಗಿದೆ ಸಿನಿಮಾ, ಒಳ್ಳೆಯದಾಗಿದೆ. ಎಲ್ಲರೂ ನಮಸ್ಕಾರ. ಈಗಷ್ಟೇ ಕರಿಕಾಡ ಸಿನಿಮಾದ ಸೆಲೆಬ್ರಿಟಿ ಶೋ ಈಗಷ್ಟೇ ಮುಗಿದಿದೆ. ತುಂಬ ಖುಷಿ ಇದೆ, ಯಾಕಂದರೆ ಮೂವಿ ನೋಡ್ಕೊಂಡು ಹೊರಗೆ ಬಂದವ್ರದ್ದೆಲ್ಲ ಒಂದು ರೀತಿ ಒಂದು ಖುಷಿ ಇದೆ ಅವರಿಗೆಲ್ರಿಗೂ. ಅದಿಲ್ಲದೆ ನಟರಾಜ್ ಅವರ ಆ್ಯಕ್ಟಿಂಗ್ ಬಗ್ಗೆ ಒಂದು ಎಲ್ಲರೂ ಒಳ್ಳೆ ಮಾತಾಡ್ತಿದ್ದಾರೆ. ನಮ್ಮ ಕ್ಯಾಮ್ರಾಮ್ಯಾನ್ ಇಲ್ಲೇ ಇದ್ದಾರೆ, ಜೀವನ್ ಸರ್. ರಕುಮಿ ಹಾಡಿಗೆ ಡ್ಯಾನ್ಸ್ ಮಾಡಿದಂಥ ಕೃತಿ ಅವರು ಇಲ್ಲಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ಇಲ್ಲಿದ್ದಾರೆ, ನಮ್ಮ ಫೈಟ್ ಮಾಸ್ಟರ್ ಇಲ್ಲಿದ್ದಾರೆ. ನಮಗೆಲ್ಲ ಖುಷಿ ಇದೆ. ಮೈಸೂರಲ್ಲಾಗಿರ್ಬೋದು ಅಥವಾ ಬ್ಯಾಂಗ್ಳೂರಲ್ಲಾಗಿರ್ಬೋದು ಶೋಗಳೆಲ್ಲ ಫುಲ್ ಆಗ್ತಿದೆ. ಜನರು ಬಂದು ನೋಡ್ತಾ ಇದ್ದಾರೆ. ನಮಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೆಲ್ಲ ಕಳಿಸ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಜನ ಥಿಯೇಟರಿಗೆ ಬಂದು ಮೂವಿ ನೋಡಿ. ಕರಿಕಾಡ ನಿಮ್ಮ ಮೂವಿ, ನಿಮ್ಮ ಊರಿನ ಮೂವಿ. ಇದು ಊರಿನ ನೇಟಿವಿಟಿಯನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಗಿಲ್ಲಿ ವೆಂಕಟೇಶ್ ಅವರು. ಹಾಗಾಗಿ ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್.